ವ್ಲಾಗ್ ಮಾಡೋವಾಗ ಜಾಸ್ತಿ ಮಾತಾಡಿದ್ರೆ ಬ್ಲೇಡ್ ಆಗ್ತಾನೆ ಅಂತಾರೆ, ಕಡಿಮೆ ಮಾತಾಡಿದ್ರೆ ಬರೀ ರೋಡ್ ತೋರಿಸ್ತೇನೆ ಬೇರೆ ಏನು ಮಾತಾಡಲ್ಲ ಅಂತಾರೆ. ಇದೆರಡು ಮಧ್ಯೆ ಅದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಭಾಳ ದೊಡ್ಡ ಶುದ್ಧ ಅವಮಾನ ಅದು. ಗಾಡಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ನಾವು ಒಂದ್ಸರಿ ಗಾಡಿ ತಗೊಂಡ್ಮೇಲೆ ನಾವು ಹೆಂಗೆ ತಿಂದು ಮಾಡಿ ಚೆನ್ನಾಗಿರ್ತೀವೋ ಹೆಲ್ದಿಯಾಗಿ, ಅದೇ ಥರ ಗಾಡಿನೂ ಆವಾಗ ಸರ್ವಿಸ್ ಮಾಡಿಸ್ಕೊಂಡು ಹೆಲ್ದಿಯಾಗಿ ಇಟ್ಕೋಬೇಕು. ಫಸ್ಟ್ 3 ಸರ್ವಿಸು ಫ್ರೀ ಇದೆ. ಆ್ಯಂಡ್ ನಾನು ಲಾಸ್ಟ್ ಸರ್ವಿಸ್ ಮಾಡಿಸಿದ್ದು ಅಂದರೆ ಫಸ್ಟ್ ಸರ್ವಿಸ್ ಮಾಡಿಸಿದ್ದು ಅಕ್ಟೋಬರಲ್ಲಿ. ಆ್ಯಂಡ್ ಬೈಕ್ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 5.5 months ಆಯಿತು. ಸೊ ಈಗ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು. ಟಯರಿಂದ ಹಿಡಿದು ಬಾಡಿ ಎಲ್ಲ ಫುಲ್ಲು ವಾಶ್ ಆಗ್ತಾ ಇದೆ ಗಾಡಿ. ವೈರಲ್ ಆಗಿರೋ ಖುಷಿಗೆ ಏನಾದ್ರು 2 ಮಾತು ಸಾಕು ಸರ್, ಬೇಡ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಜಾಸ್ತಿ ಏನು ಬೇಡ ಗುರು, ಲೈಫಲ್ಲಿ MRF ಒಂದು ಶೇರ್ ಪರ್ಚೇಸ್ ಮಾಡೋ ಅಷ್ಟು ಬೆಳೆದು ಬಿಟ್ರೆ ಸಾಕು. ಏನಂತೀರಾ? ನಿಜವಾದ ಸರ್ವಿಸ್ ಇವಾಗ ಶುರು ಆಯಿತು. ವಾಟರ್ ವಾಶ್ ಆಗಿದ ತಕ್ಷಣ ಗಾಡಿನ ವಾಪಸ್ ಸರ್ವಿಸ್ ಸೆಂಟರಿಗೆ ತೊಗೊಂಬಂದು ಹಳೆ ಇಂಜಿನ್ ಆಯಿಲ್ನ ರಿಮೂವ್ ಮಾಡಿ ಹೊಸ ಇಂಜಿನ್ ಆಯಿಲ್ ಹಾಕಿದ್ರು. ಇಂಜಿನ್ ಆಯಿಲ್ನ ಚೇಂಜ್ ಮಾಡಿದ್ಮೇಲೆ ಹಿಂದೆಗಡೆ ಬ್ರೇಕ್ ಸೆಟಪ್ಪಿಗೆ ಬಂದರು. ಹಿಂದೆಗಡೆ ಡ್ರಮ್ ಬ್ರೇಕ್ನ ರಿಮೂವ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿದ್ರು. ಎಲ್ಲ ಚೆಕ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದಮೇಲೆ ಬ್ರೇಕ್ನ ವಾಪಸ್ ಕರೆಕ್ಟಾಗಿ ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬ್ರೇಕ್ಗಳನ್ನ ಚೆಕ್ ಮಾಡಿ ಎಲ್ಲ ಪಾರ್ಟ್ಸ್ಗೂ ಆಯಿಲ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಚೈನ್ ಲುಬ್ರಿಕೇಷನ್. ಪ್ರತಿಯೊಂದು ಗಾಡಿಗೂ ಚೈನ್ ಲುಬ್ರಿಕೇಟ್ ಆಗೋದು ತುಂಬ ಇಂಪಾರ್ಟೆಂಟ್. ನನ್ನ ಗಾಡಿಗೂ ಕರೆಕ್ಟಾಗಿ ಲುಬ್ರಿಕೇಷನ್ ಮಾಡಿಕೊಟ್ರು. ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಚೂರು ಮಿಸ್ಟೇಕ್ ಮಾಡ್ತೀರಾ ಕಾಮಾಗಿ ಪೇಷನ್ಸ್ ಇಟ್ಕೊಂಡು ಕ್ಲೀನಾಗಿ ನನ್ನ ಗಾಡಿಗೆ ಸರ್ವಿಸ್ ಮಾಡಿಕೊಟ್ರು. ಸರ್ವಿಸ್ಗೂ ಮುಂಚೆ ಗಾಡಿ ಒಂಥರ ರಫ್ ಫೀಲ್ ಆಗ್ತಾ ಇತ್ತು, ಇಂಜಿನ್ ಬೇಗ ಹೀಟ್ ಆಗ್ತಾ ಇತ್ತು. ಬಟ್ ಸರ್ವಿಸ್ ಆದಮೇಲೆ ಗಾಡಿ ಫುಲ್ ಸ್ಮೂತಾಗಿ ಹೋಗಿದೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. 3 ತಿಂಗಳು ಸೈಲೆಂಟ್ ಆಗಿದ್ದು ಸಡನ್ನಾಗಿ ಒಂದೇ ವಾರದಲ್ಲಿ 3 ವಿಡಿಯೋಗಳನ್ನ ಹಾಕ್ಬಿಟ್ಟೆ. ಬರ್ಲಿ ಚಪ್ಪಾಳೆ. ಲ್ಯಾಬು ನಿಮ್ಮ ಅಭಿಮಾನಿ ಅಣ್ಣ ಮಗ, ಗಿಡದಲ್ಲಿ ಮತ್ತೆ ಮರದಲ್ಲಿ ಬಿಡ್ತಾಯಿ. ದೇವ್ರು ಒಳ್ಳೇದು ಮಾತನ್ನ ಏನಂತೀರಾ? ಅಷ್ಟೇ. ಹೆಣ್ಮಗು ದಾರಿ ತಪ್ಪಿದ ಮಗ ಆಗೋದು 2 ಸೆಕೆಂಡ್ಗೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಮುಂದೆ ಹೋಗ್ತಾ ಇರೋದು ನಮ್ಮ ಕೌಶಿಕ್ ಬ್ರೋದು. ಆ ಗಾಡಿ ಸೌಂಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಕ್ಸಾಸ್ಟ್ನ ಫುಲ್ಲು ಸೌಂಡ್ ಏನ್ ಬ್ರೋ ಸೌಂಡ್ ಅದು? ನಮಗೆಲ್ಲ ಗೊತ್ತಾಗೋಯ್ತು. ಸ್ಟಾಕ್ ಈ ಥರ ಬರಲ್ಲ ಗುರು ಸೌಂಡು. ಸ್ಟಾಕ್ ಅದು ಸೌಂಡೇ ಬರಲ್ಲ ಸ್ಟಾಕು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಅದಕ್ಕೆ ಅವಾಗಲೇ ಹೇಳಿದ್ದು, ನಾವು ಹೆಂಗೆ ಹೆಲ್ದಿಯಾಗಿರ್ತೀವೋ ಸೇಮ್ ಗಾಡಿಗಳನ್ನೂ ಹಂಗೆ ಹೆಲ್ದಿಯಾಗಿ ಇಟ್ಕೋಬೇಕು. ಅವಾಗ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ತಾ ಇರಬೇಕು. ಚೈನ್ ಲುಬ್ರಿಕೇಷನ್ಸ್ ಆಗ್ತಾ ಇರಬೇಕು. ಚೈನ್ ರಫ್ ಆಗೋಷ್ಟು ಗಾಡಿ ಪ್ರಾಬ್ಲಮ್ ಆಗುತ್ತೆ, ಇಂಜಿನ್ ರಫ್ ಆಗೋಷ್ಟು ಗಾಡಿ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಸೊ ಆಲ್ಮೋಸ್ಟ್ ಒಂದು 5-6 ಅವರ್ ಆಚೆನೇ ಬಿದ್ದೀನಿ ನಾನು ಮಧ್ಯಾಹ್ನದಿಂದ. ಗಾಡಿ ಸರ್ವಿಸ್ ಆಯಿತು, ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದಾಯಿತು, ವ್ಲಾಗ್ ಮಾಡಿದ್ದಾಯಿತು. ಸೊ ಇವಾಗ ಸೈಲೆಂಟಾಗಿ ಮನೆಗೆ ಹೋಗಬೇಕು. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.